ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಚಿತ್ತದನುಭವ ಭಾವ ಸಂಭಾವನೆಗಳೆಲ್ಲ ಬತ್ತವದನು ವಿಚಾರಯುಕ್ತಿಗಳು ಕುಟ್ಟೆ ತತ್ವತಂಡುಲ ದೊರೆಗುಂ ಅದು ವಿವೇಚಿತ ತತ್ವ ನಿತ್ಯ ಭೋಜನ ನಮಗೆ ಮಂಕುತಿಮ್ಮ. ಇದುವರೆಗಿನ ಕೆಲವು ಮುಕ್ತಕಗಳನ್ನು ನಾವು ಸ್ವಲ್ಪ ಮೆಲ್ಕು ಹಾಕೋಣ. ಹಿಂದಿನ ಮುಕ್ತಕದಲ್ಲಿ ಕಮ್ಯುನಿಕೇಷನ್, ಸಂವಹನ, ನಮ್ಮ ಭಾವನೆಗಳನ್ನು ಹೊರಗೆ ಹಾಕೋದಕ್ಕೆ ಅನುಭವ ಬಹಳ ಮುಖ್ಯ. ಆದರೆ ಅನುಭವವನ್ನೆಲ್ಲ ನಾವು ಹೊರಗೆ ಹಾಕೋದಕ್ಕೆ ಆಗಲ್ಲ ಭಾಷೆಯಿಂದ ಅಂತ ನೋಡಿದ್ವಿ. ಹಾಗಾದರೆ ನಮಗೆ ಅರ್ಥ ಆಗಿರೋದನ್ನು, ಪರಮಾರ್ಥವನ್ನು ನಾವು ವ್ಯಕ್ತಪಡಿಸೋದು ಹೇಗೆ, ಅಥವಾ ನಮ್ಮಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋಂಥ ಪ್ರಶ್ನೆ ನಮಗಿನ್ನೂ ಇದೆ. ಅದಿನ್ನೂ ಹೇಗೆ ಅನ್ನೋದು ನಮ್ಗೆ ಗೊತ್ತಾಗಿಲ್ಲ. ಸ್ವಲ್ಪ 4-6 ಪದ್ಯಗಳ ಒಂದು ಹಿನ್ನೆಲೆ ನಾವು ನೋಡಿದಾಗ, ಹಿನ್ನೋಟ ಹಾಕ್ಕೊಂಡು ನೋಡಿದಾಗ, ಒಂದು ಡಿವಿಜಿಯವರು ಹೇಳಿದರು, ಒಂದು ಮುಕ್ತಕದಲ್ಲಿ ಪ್ರೇಕ್ಷೆ ಪರಬೊಮ್ಮನ್ನದು, ಇನ್ನೊಂದರಲ್ಲಿ ಹೇಳಿದರು ಅನುವಾದ ಬೊಮ್ಮನ್ನದು, ಮತ್ತೊಂದರಲ್ಲಿ ಹೇಳಿದರು ಶ್ವಾಸವದು ಬೊಮ್ಮನ್ನದು. ಸೊ ಪರಬ್ರಹ್ಮನ ಬೇರೆ ಬೇರೆ ಆಯಾಮಗಳು, ಬೇರೆ ಬೇರೆ ಅಂಶಗಳನ್ನು ಯಾವ ರೀತಿ ಅನ್ನೋದನ್ನು ಅವರು ವರ್ಣನೆ ಮಾಡಿದರು. ಅದನ್ನು ಸ್ವಲ್ಪ ಈಗ ಮೆಲ್ಕು ಹಾಕ್ಕೊಳ್ಳೋಣ. ಒಂದೇನು ಪ್ರೇಕ್ಷೆ, ಪರಬೊಮ್ಮನ ಪ್ರೇಕ್ಷೆ ಅಂದರೆ ಆ ಪರಮ ತತ್ವದ ಕಾಣಿಸ್ಕೊಳ್ಳುವಂಥ ರೀತಿ ಯಾವುದು ಅಂತಂದರೆ, ಅದನ್ನು ಕಾಣಿಸ್ಕೊಳ್ಬೇಕಾದ್ರೆ ಎರಡಿರಬೇಕು. ಒಂದು ಆಂತರ್ಯದಲ್ಲಿ ನಮ್ಮ ಒಳಗಿನ ಒಂದು ಧ್ವನಿ, ಒಂದು ದೃಷ್ಟಿಕೋನ, ಮತ್ತು ನಕ್ಷತ್ರ ಮಂಡಲದಿನಾಚೆ ಹೊರಗಿನಿಂದ ಬರುವಂಥ ಒಂದು ದೃಷ್ಟಿಕೋನ. ಅದನ್ನು ನಾವು ಬೈನಾಕ್ಯುಲರ್ ವಿಷನ್, ಇವತ್ತಿನ ನಮ್ಮ ಜ್ಞಾನದ ಹಿನ್ನೆಲೆಯಲ್ಲಿ ಬೈನಾಕ್ಯುಲರ್ ವಿಷನ್, ಎರಡು ಕಣ್ಣಿಂದ ನೋಡಿದಾಗ ನಮಗೆ ಕಾಣಿಸುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಸೊ ಆ ಪ್ರೇಕ್ಷೆ ಪರಬೊಮ್ಮನದು ನಮಗೆ ಆಗಬೇಕು, ಅದು ಒಂದು. ಎರಡನೇದು, ಈ ಪರಬ್ರಹ್ಮನ ಒಂದು ತಾತ್ವಿಕವಾದಂಥ ವಿಚಾರ ಕೇವಲ ತತ್ವದಲ್ಲಿ, ಮಾತಿನಲ್ಲಿ, ಅನುಭವದಲ್ಲಿ ಇದ್ದರೆ ಆಗಲ್ಲ, ಅದು ಕಾರ್ಯಗತಗೊಳ್ಬೇಕು. ಕಾರ್ಯಕ್ಕೆ ಅದು ಅನುವಾದವಾಗಬೇಕಾದ್ರೆ, ನಮ್ಮ ಕಣ್ಣಿಗೆ, ನಮ್ಮ ಅನುಭವಕ್ಕೆ ಅದು ಕಾರ್ಯರೂಪದಲ್ಲಿ ಕಾಣಿಸ್ಬೇಕಾದ್ರೆ ಮಾಯಾಮಂತ್ರ, ಮಣಿ ತಂತ್ರಗಳು ಯಾವುದೂ ಬೇಡ. ಮನುಷ್ಯರಲ್ಲಿರೋಂಥ ಮಹನೀಯವಾದಂಥ ಗುಣದಿಂದ ಅದು ವ್ಯಕ್ತವಾಗುತ್ತೆ. ಅದನ್ನು ನೋಡೋವಂಥ, ಅನುಭವಿಸುವಂಥ ಪ್ರಯತ್ನವನ್ನು ಮಾಡಬೇಕು ನಾವು. ಆಗ ಬ್ರಹ್ಮನ ಅನುವಾದವನ್ನು ನಾವು ನೋಡ್ತೀವಿ. ಪ್ರಾಕ್ಟಿಕಲ್, ಥಿಯರಿಯಿಂದ ಪ್ರಾಕ್ಟಿಕಲ್ಗೆ ಅನುವಾದ. ಜೊತೆಗೆ ಇನ್ನೊಂದು ಮುಖ್ಯವಾದಂಥದ್ದೇನೆಂದರೆ, ಪರಮ ಶಕ್ತಿಯುತವಾದಂಥ ಚೈತನ್ಯದ ವ್ಯಾಪಕತೆ. ಅದಕ್ಕೆ ಯಾವುದೇ ದೇಶ, ಕಾಲ, ವಸ್ತುಗಳ ನಿರೋಧ, ಇತಿಮಿತಿಗಳಿಲ್ಲ. ಗ್ರೀಸಲ್ಲಿರೋ ಮಾಡಿದರೆ ಅದು ಇಲ್ಲೂ ಕೂಡ ಓದ್ತಾರೆ, ಇಲ್ಲಿ ಮಾಡಿದ್ದನ್ನು ಇನ್ನೊಂದು ಕಡೆ ಓದ್ತಾರೆ. ಎಲ್ಲ ಕಡೆಯೂ ಸಲ್ಲೋಂಥ, ಎಲ್ಲ ಕಡೆಯೂ ಗೌರವಿಸಲ್ಪಡೋಂಥ ಒಂದು ಸತ್ಯ ಅನ್ನೋದಿದೆ. ಆ ಶ್ವಾಸ ಅದೇ ಬ್ರಹ್ಮನ ಉಸಿರು. ಸೊ ಬ್ರಹ್ಮನನ್ನು ಅಂದರೆ ಸೃಷ್ಟಿಕರ್ತನನ್ನು, ಅಂದರೆ ಒಂದು ನಮ್ಮನ್ನು ದಾಟಿದಂಥ, ಮೀರಿದಂಥ ಒಂದು ಶಕ್ತಿಯನ್ನು ಈ ರೀತಿ ವರ್ಣನೆ ಮಾಡಿದ ನಂತರ, ಹಿಂದಿನ ಮುಕ್ತಕದಲ್ಲಿ ಹೇಳಿದರು ಅದನ್ನು ವರ್ಣನೆ ಮಾಡೋಕ್ಕೆ ಭಾಷೆ ಆಗಲ್ಲ ಅಂತ. ಸೊ ಹಾಗಾದರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಬಹಳ ಸೂಕ್ಷ್ಮವಾದಂಥ ರೀತಿಯಲ್ಲಿ ಇಲ್ಲಿ ಡಿವಿಜಿಯವರು ವರ್ಣನೆ ಮಾಡಿದ್ದಾರೆ. ಒಂದು ನಮಗೆ ಸಹಾಯ ಆಗೋ ರೀತಿಯ ಸೂತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಮತ್ತೆ ಪ್ರತಿಯೊಬ್ಬರೂ ತಮಗೆ ತಾವೇ ಕಂಡುಕೊಳ್ಳಬೇಕಾದಂತಹ ವಿಚಾರ ಇದು
ಅನ್ನೋದು ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ನಮಗೆಲ್ಲ ಹಸಿವಾಗುತ್ತೆ. ಹಸಿವಾದಾಗ ನಾವು ಊಟ ಮಾಡ್ತೀವಿ. ನಮಗೆ ಬಹಳ ಹಸಿವಾಗೋಗಿದೆ ಅಂತ ಅಂದ್ಕೊಳ್ಳೋಣ. ಆಗ ನಮ್ಮ ಪಕ್ಕದಲ್ಲಿ ಯಾರೋ ಕೂತ್ಕೊಂಡು ತಟ್ಟೆ ತುಂಬ ಅನ್ನ ಹಾಕ್ಕೊಂಡು ಅವ್ರ ಹೊಟ್ಟೆ ತುಂಬ ತಿಂದರು ಅಂದರೆ ನಮಗೆ ಹೊಟ್ಟೆ ತುಂಬುತ್ತಾ? ನಮಗೆ ಹೊಟ್ಟೆ ತುಂಬಲ್ಲ. ನಮ್ಮ ಹೊಟ್ಟೆ ತುಂಬಬೇಕಾದ್ರೆ ಆ ಭೋಜನ ನಮಗೆ ಸಿಗಬೇಕು. ಸೊ ಹಾಗೆಯೇ ನಮ್ಮ ಸ್ವಂತ ವಿಚಾರಧಾರೆಯಿಂದ ಈ ಪರಮ ಸತ್ಯವನ್ನು ನಾವು ಕಂಡುಕೊಳ್ಬೇಕು. ಯಾವುದೇ ಧರ್ಮಗುರು, ಯಾವುದೇ ಪರಮಜ್ಞಾನಿ, ಯಾವುದೇ ಯೋಗಿ, ಯಾವುದೇ ಸಂತ ತಾನು ತಿಳ್ಕೊಂಡಿದ್ದನ್ನು ನಮಗೆ ಹೇಳಕ್ಕೆ ಹೊರಟ್ರೆ ನಾವು ಅದನ್ನು ಕೇಳಬಹುದೇ ಹೊರತು ಅನುಭವಿಸೋದಕ್ಕಾಗಲ್ಲ. ಅದು ಇನ್ನೊಬ್ಬರು ನಮ್ಗೆ ಹೊಟ್ಟೆ ಹಸುವಾಗಿದ್ದಾಗ ಹೊಟ್ಟೆ ತುಂಬ ಅವ್ರು ಊಟ ಮಾಡ್ದಂಗಾಗತ್ತೆ. ನಮಗೆ ನಿತ್ಯ ಭೋಜನ ಸಿಕ್ಕಬೇಕು ಅಂತಂದರೆ ನಮಗೆ ಅನ್ನ ಸಿಕ್ಕಬೇಕು. ನಮಗೆ ಅನ್ನ ಸಿಕ್ಕಬೇಕು, ತಂಡುಲ ಸಿಕ್ಕಬೇಕು ಅಂತಂದರೆ ಇಲ್ಲಿ ಸುಂದರವಾದಂಥ ಒಂದು ಉದಾಹರಣೆಯನ್ನು ಡಿ ವಿ ಜಿಯವ್ರು ಕೊಡ್ತಾರೆ. ಅಕ್ಕಿ ಎಲ್ಲಿಂದ ಬರುತ್ತೆ? ಇವಾಗಿನ ಕಾಲದ ಮಕ್ಕಳನ್ನು ಕೇಳಿದ್ರೆ ಅಂಗಡಿಯಿಂದ ತೊಗೊಂಬರ್ತೀವಿ ಅಂತ ಅಂತಾರೆ. ಆದರೆ ನಮಗೆ ಗೊತ್ತು, ಅಕ್ಕಿ ನಮಗೆ ಸಿಕ್ಕುವಂಥದ್ದು ಭತ್ತದಿಂದ. ಭತ್ತ ಬೆಳೆ ಬರುತ್ತೆ. ಆ ಭತ್ತವನ್ನು ರೈತಾಪಿ ಜನರು ಸಂಸ್ಕರಣೆ ಮಾಡಿದಾಗ, ಅದನ್ನು ಕುಟ್ಟಿದಾಗ ಭತ್ತದ ಹೊಟ್ಟನ್ನೆಲ್ಲ ತೆಗೆದುಹಾಕಿ ಒಳಗಡೆ ಇರುವಂಥ ಅಕ್ಕಿ ನಮಗೆ ಸಿಕ್ಕತ್ತೆ. ಆ ಅಕ್ಕಿಯನ್ನು ಬೇಯಿಸಿದಾಗ ನಮಗೆ ಅನ್ನ. ಸೊ ಹೀಗೆ ಒಂದು ಇನ್ಪುಟ್ ಇದೆ, ರಾ ಮೆಟೀರಿಯಲ್. ಆ ರಾ ಮೆಟೀರಿಯಲ್ಗೆ ಒಂದು ಪ್ರೋಸೆಸಿಂಗ್, ಸಂಸ್ಕರಣೆಯಾಗತ್ತೆ. ಆ ಸಂಸ್ಕರಣೆಯಾದ ನಂತರ ಸಿದ್ಧ ವಸ್ತು, ಪ್ರಾಡಕ್ಟ್ ಒಂದು ಸಿಕ್ಕತ್ತೆ. ಅದೇ ತತ್ವವನ್ನು ಉಪಯೋಗಿಸ್ಕೊಂಡು ಪರಮ ಸತ್ಯವನ್ನು ಕೂಡ ನಾವು ಕಂಡುಕೊಳ್ಬಹುದು ಅನ್ನೋದು ಈ ಮುಕ್ತಕದಲ್ಲಿರೋಂಥ ಒಂದು ಒಳಗುಟ್ಟು. ಸೊ ಹಾಗಾದರೆ ಅಲ್ಲಿರೋಂಥ ಭತ್ತ ಯಾವುದು, ನಮಗೆ ಸಿಕ್ಕುವಂಥ ರಾ ಮೆಟೀರಿಯಲ್ ಯಾವುದು ಅಂತಂದರೆ ಚಿತ್ತದ ಅನುಭವ, ಭಾವ, ಸಂಭಾವನೆ. ಸಂಭಾವನೆ ಅಂದರೆ ನಮಗೆ ಬರುವಂಥ ಯೋಚನೆಗಳು, ಅದು ಚಿತ್ತದಲ್ಲಿ ಮೂಡುತ್ತೆ. ಚಿತ್ತ ಅನ್ನೋದನ್ನು ಮುಂದೆ ಕೂಡ ನಾವು ವರ್ಣಿಸೋರಿದ್ದೇವೆ. ಅಂತರಂಗ ಚತುಷ್ಟಯ ಅಂತ ನಾವೊಂದು ಕರಿತೀವಿ. ಚಿತ್ತ ಅಂತಂದರೆ ಇದು ಅಂತರಂಗ, ನಾಲ್ಕಕ್ಕೂ ಸೇರಿಸಿ, ಚತುಷ್ಟಯಕ್ಕೆ ಸೇರಿಸಿ ಹೇಳೋವಂಥ ಒಂದು ಪದವಾಗಿಯೂ ಕೂಡ ನಾವು ಉಪಯೋಗಿಸ್ತೀವಿ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಈ ನಾಲ್ಕು ಅಂತರಂಗದಲ್ಲಿರುವಂತಹ ಚತುಷ್ಟಯ, ಆ ನಾಲ್ಕು ಅಂಗಗಳು ಅಂತ. ಚಿತ್ತ ವಿಶೇಷವಾಗಿ ಮೆಮೊರಿ, ನೆನಪಿನ ಶಕ್ತಿಗೆ ಕಾರಣವಾಗುತ್ತೆ. ಸೊ ಈ ಚಿತ್ತದಲ್ಲಿ ಅನೇಕ ಅನುಭವಗಳು ನಮಗಾಗ್ತಾ ಇರ್ತವೆ. ಅನುಭವಗಳ ಭಾವ, ನಾವವಾಗ ಅನುಭವಿಸಿದಂತಹ ಒಂದು ಏನು ಮನಸ್ಸಿನಲ್ಲಿ ಬಂದಂಥ ಭಾವನೆ ಇತ್ತು ಅದಲ್ಲಿ ಸ್ಟೋರ್ ಆಗಿರುತ್ತೆ. ಅದ್ರ ಜೊತೆಗೆ ಹೊಸ ಆಲೋಚನೆಗಳು ನಮ್ಮಲ್ಲಿ ಬರ್ತಾ ಇರುತ್ತೆ, ಅಂತರಂಗದಲ್ಲಿ ಬರ್ತಾ ಇರುತ್ತೆ. ಸೊ ಇದು ಒಂದು ರೀತಿಯ ರಾ ಮೆಟೀರಿಯಲ್. ಇದು ಎಲ್ಲಿಂದ ಬಂತು? ನನಗೆ ಅನುಭವ ಆಗ್ತಾ ಇರುವಂಥದ್ದು ಹೊರ ಪ್ರಪಂಚದ ಇನ್ಪುಟ್ಸಿಂದ. ನಾನು ಏನು ನೋಡ್ತೀನೋ, ನಾನೇನು ಕೇಳಿಸ್ಕೊಳ್ತೀನೋ, ನಾನೇನು ಮುಟ್ತೀನೋ, ನಾನೇನು ಅಳಿತೀನೋ, ನಾನೇನು ಮಾತಾಡ್ತೀನೋ, ಕೇಳಿಸ್ಕೊತೀನೋ, ಇದೆಲ್ಲದರ ಒಂದು ಅನುಭವ ನನ್ನ ಚಿತ್ತದಲ್ಲಿ ಸೇರಿಕೊಂಡಿದೆ, ಹೊರಗಿನಿಂದ ಬಂದದ್ದು. ಅದನ್ನು ಭತ್ತವನ್ನಾಗಿಸ್ಕೊಂಡು ನಾವು ಕುಟ್ಟಬೇಕಂತೆ. ಕುಟ್ಟಬೇಕಾದ್ರೆ ಒಂದು ಒನಕೆ ಬೇಕು. ಆ ಒನಕೆ ಯಾವುದು ಅಂತಂದರೆ ನಮ್ಮ ವಿಚಾರಯುಕ್ತಿಗಳು. ಈ ವಿಚಾರ ಮತ್ತು ಯುಕ್ತಿಗಳಿಗೆ ಏರುಪೇರುಗಳಿರಲ್ಲ. ವಿಚಾರಯುಕ್ತಿಗಳು ಬುದ್ಧಿಯ ಕೆಲಸ, ಭಾವನೆ, ಸಂಭಾವನೆಗೆ ಅನುಭವಗಳೆಲ್ಲ ಮನಸ್ಸಿನ ಕೆಲಸ. ಮನಸ್ಸಿನಲ್ಲಿ ಏರ್ಪೇರುಗಳಾಗ್ತಾ ಇರುತ್ತೆ. ಕೆಲವು ಸರ್ತಿ ನಮ್ಗೆ ಯಾವುದೋ ಬಹಳ ಇಷ್ಟ ಆಗುತ್ತೆ, ಕೆಲವು ಸರ್ತಿ ಅದೇ ವಸ್ತು ನಮಗೆ ಬಹಳ ಕೋಪವನ್ನು ಕೂಡ ತಂದು ಕೊಡ್ಬೋದು. ಸೊ ಹೀಗೆ ಏರ್ಪೇರುಗಳಾಗ್ತಾ ಇರುತ್ತೆ. ಆದರೆ ವಸ್ತುವನ್ನು ವಸ್ತುನಿಷ್ಠವಾಗಿ ನೋಡೋವಂಥ ವಿಚಾರ ಬುದ್ಧಿಯ ಕೆಲಸ. ಸೊ ಹೀಗೆ ನನಗೆ ಹೊರಗಿನಿಂದ ಬಂದು ನನ್ನ ಮನಸ್ಸಿನಲ್ಲಿ ಸ್ಥಾನ ಪಡೆದಿರೋಂಥ ಅದೆಷ್ಟೋ ಭಾವನೆಗಳು ನನ್ನಲ್ಲಿದೆ. ಆ ಭಾವನೆಗಳ ಏರುಪೇರುಗಳನ್ನು ವಿಚಾರದ ದೃಷ್ಟಿಯಿಂದ ನಾನು ಪರಿಷ್ಕರಿಸಿದಾಗ, ಆ ಭತ್ತವನ್ನು ವಿಚಾರದ ಒನಕೆಯಿಂದ ನಾನು ಕುಟ್ಟಿದಾಗ ಸತ್ಯ ಅನ್ನೋದು ನನಗೆ ಕಾಣಿಸುತ್ತೆ. ಅದು ತಂಡುಲ ಅಂದರೆ ಅನ್ನ, ಅಕ್ಕಿ. ಅದು ನಮಗೆ ನಿತ್ಯದ ಭೋಜನವಾಗಬೇಕು. ಯಾವುದು ಬಂತೋ ಆ ಬಂದದ್ದನ್ನು, ಇನ್ಪುಟ್ಟನ್ನು ಹಾಗೇ ನಾನು ಉಪಯೋಗಿಸೋಕ್ಕಾಗಲ್ಲ. ಭತ್ತವನ್ನು ಅನ್ನ ಮಾಡೋಕ್ಕಾಗಲ್ಲ. ಮಧ್ಯದಲ್ಲಿ ಒಂದು ಸಂಸ್ಕರಣೆ ಆಗಬೇಕು. ಒನಕೆಯಿಂದ ಅದನ್ನು ಚೆನ್ನಾಗಿ ಕುಟ್ಟಬೇಕು.
ಆ ಘರ್ಷಣೆಯಾದಾಗಲೇ ನಮಗೆ ಉಪಯೋಗಕ್ಕೆ ಬರೋವಂಥ ಅಕ್ಕಿ ನಮಗೆ ಸಿಕ್ಕೋದು. ಆ ಘರ್ಷಣೆ ನಾನು ಮಾಡಲ್ಲ ಅಂತಂದರೆ ಭತ್ತವಾಗಿಯೇ ಉಳಿಯುತ್ತೆ, ನನ್ನ ಹಸಿವು ಹಸಿವಾಗಿಯೇ ಉಳಿಯುತ್ತೆ. ಸೊ ಹಾಗಾಗಿ ಆಂತರಿಕವಾಗಿ ಆ ಘರ್ಷಣೆ ಸದಾಕಾಲ ನಮ್ಮಲ್ಲಾಗ್ತಾ ಇದ್ದರೆ, ವಿಚಾರ ಮಂಥನ ನಮ್ಮಲ್ಲಿ ಸದಾಕಾಲ ನಡೀತಾ ಇದ್ದರೆ, ನಾನು ಕಂಡಂಥ ವಸ್ತುವಿನಿಂದ ನನ್ನಲ್ಲಿ ಭಾವನೆಯುಂಟಾಗಿ ಅದು ವಿಚಾರದ ದೃಷ್ಟಿಕೋನದಿಂದ ಸಮನ್ವಯಗೊಂಡು ಸತ್ಯ ಏನು ಅನ್ನೋದು ನನಗೆ ಕಾಣಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಈ ಮಾತನ್ನು ನಾವು ನೆನ್ಪಿಟ್ಕೊಳ್ಳೋಣ.